ಆಪ್ಕಿ ಅದಾಲತ್ನಲ್ಲಿ ಇಂಡಸ್ಟ್ರಿಯಲಿಸ್ಟ್ ರಾಹುಲ್ ಬಜಾಜ್ ಮೇಲೆ ಇರುವ ಆರೋಪ. ಇವರಲ್ಲಿ ದೂರದೃಷ್ಟಿ ಇಲ್ಲ. ರಾಹುಲ್ ಜಿ, ಇದಂತೂ ಸತ್ಯ. ನೀವು ಟೂ ವೀಲರ್ಸ್ ಜಗತ್ತಿನ ಕಿರೀಟ ಧರಿಸದ ರಾಜ. ಎಲ್ಲರಿಗಿಂತ ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ನೀವು ಮಾಡಿದ್ರಿ. ಆದ್ರೆ ಇದು ಕೂಡ ನಿಜ ಏನಂದ್ರೆ ಬಹದ್ದೂರ್ ಶಾ ಜಫರ್ ತರ ನೀವು ಆರಾಮಾಗಿ ಕೂತಿದ್ರಿ. ನೀವು ನಿಮ್ಮ ಕಾಂಪಿಟೇಟರ್ಸ್ಗೆ ನಿಧಾನವಾಗಿ ಮುಂದುವರೆದು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಬಿಟ್ರಿ. ನಾನು ಒಳ್ಳೆ ವ್ಯಕ್ತಿ, ಕಾಂಪಿಟೇಟರ್ಸ್ಗೂ ಕೂಡ ಮುಂದೆ ಬರೋಕ್ ಬಿಡ್ತೀನಿ. ಏನಾದ್ರೂ ತಪ್ಪಿದೆಯಾ ಅದರಲ್ಲಿ? ಮತ್ತೆ ನೋಡ್ತಿರ್ತೀರಾ ಉಳಿದವರೆಲ್ಲ ಮುಂದೆ ಸಾಕ್ತಿರೋದನ್ನ. ಇಲ್ಲ, ಬಜಾಜ್ ಆಟೋ ಕೂಡ ಖುಷಿಯಾಗಿದೆ, ನಮ್ಮ ಕಾಂಪಿಟೇಟರ್ಸ್ ಕೂಡ ಖುಷಿಯಾಗಿದ್ದಾರೆ. ಈ ಮಾತು ನಿಜನಾ? ಯಾವಾಗ ಹೊಸ ಕಂಪನಿಗಳು ಬಂದವು, ಅದಾದ ಮೇಲೆ ಎಲ್ಲಿಗೆ ಬಜಾಜ್ ಆಟೋನ ತಲುಪಿಸ್ಬೇಕಿತ್ತೋ ಅಲ್ಲಿಗೆ ನೀವು ತಲುಪಿಸ್ಲಿಲ್ಲ ಅನ್ನೋದು. ಯಾವಾಗ ಕಸ್ಟಮರ್ ತನ್ನ ಚಾಯ್ಸ್ ರಜಜ್ಜಿ ಸ್ಕೂಟರಿಂದ ಮೋಟರ್ ಸೈಕಲ್ಗೆ ಬದಲಾಯಿಸಿದ್ರೋ ಅದು ತುಂಬಾ ಬೇಗ ಆಯ್ತು. ಸ್ಕೂಟರಿಂದ ಯಾವಾಗ ಮೋಟರ್ ಸೈಕಲ್ ಬಂತೋ, ಈಗ ಹೀರೋ ಹೋಂಡಾ ಹೆಸರು ತಗೊಳ್ಳಿ. ನನ್ನ ಪ್ರಕಾರ ತುಂಬಾ ಟಾಪ್ ಕ್ಲಾಸ್ ಕಂಪ್ನಿ ಅದು. ಟಾಪ್ ಕ್ಲಾಸ್ ಮ್ಯಾನೇಜ್ಮೆಂಟ್ ಇದೆ, ಟಾಪ್ ಕ್ಲಾಸ್ ಕೊಲಾಬರೇಟರ್ ಇದೆ. ಆದ್ರೆ ಇದನ್ನ ಬಿಟ್ಟು ಅವ್ರಿಗೊಂದು ಲಾಭ ಇತ್ತು, ಅವರು ಬರೀ ಮೋಟರ್ ಸೈಕಲ್ ಮಾಡ್ತಿದ್ರು. ನಾವು ಬರೀ ಸ್ಕೂಟರ್ ಮಾಡ್ತಿದ್ವಿ, ಮೋಟರ್ ಸೈಕಲ್ ತುಂಬಾ ಕಡಿಮೆ ಮಾಡ್ತಿದ್ವಿ. ಇದೇ ಫೋರ್ಸೈಟ್ ಅದಕ್ಕೆ ಲಾಭ ಆಯ್ತು ಅವ್ರಿಗೆ. ಇದೇ ಫೋರ್ಸೈಟ್ ಬೇಕಾಗತ್ತೆ. ಏನಂದ್ರೆ ಯಾವಾಗ ಕಾಲ ಬದಲಾಗುತ್ತೋ ಆಗ ನೀವು ಅದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ. ಬದಲಾದ ಮೇಲೆ ಅಂತೂ ಎಲ್ರಿಗೂ ಅರ್ಥ ಆಗತ್ತೆ. ನಿಮಗೆ ಹೇಗೆ ಅರ್ಥ ಆಗ್ತಿದೆ ಹಾಗೆ. ಆದ್ರೆ ಮೊದ್ಲಿಂದನೇ ಒಬ್ಬ ವ್ಯಕ್ತಿ ಎಷ್ಟೊಂದು ನನ್ನ ನೋಡಕ್ ಸಾಧ್ಯ ಇತ್ತು, ಸಾಧ್ಯ ಇರ್ಲಿಲ್ಲ ಅಂತ ಖಂಡಿತ ಕೆಲವರು ಹೇಳ್ಬೋದು. ಏನಂದ್ರೆ ಬಹುಶಃ ನೀವು 6 ತಿಂಗಳು 12 ತಿಂಗಳು 2 ವರ್ಷ ಮೊದ್ಲೇ ವೇಕಪ್ ಆಗ್ಬೇಕಿತ್ತು. ಮಲ್ಗಿದ್ರ ರಾಹುಲ್ ಸಾಬ್. 10 ವರ್ಷಗಳ ಡೆಲಿವರಿ ಪೀರಿಯಡ್ ಇತ್ತು, ಸೆಲ್ಲರ್ಸ್ ಮಾರ್ಕೆಟ್ ಇತ್ತು, ಮಜಾ ಮಾಡ್ತಿದ್ರಿ ನೀವು ಅಂತ. ಹಾಗಾಗೋಗುತ್ತೆ. ಆದ್ರೆ ನೋಡಿ, ಇದ್ರ ನಂತರ ಎಷ್ಟು ಬೇಗ ಬದಲಾದ್ವಿ ನಾವು ನಂಬರ್ 4ರಲ್ಲಿದ್ವಿ ಮೋಟರ್ ಸೈಕಲ್ನಲ್ಲಿ. ಆದ್ರೆ ಇವತ್ತು ಕ್ಲಿಯರ್ ಕಟ್ ನಂಬರ್ 2ರಲ್ಲಿದ್ದೀವಿ. ಅವರೆಲ್ಲರಿಗಿಂತ ಮುಂದೆ ಇದೀವಿ. ಹೀರೋ ಹೊಂಡಾ ಇವತ್ತಿಗೂ ನಂಬರ್ 1ನಲ್ಲಿದೆ. ಇದು ನಿಮ್ಮ ಆಲಸ್ಯದ ಪರಿಣಾಮ ಅಲ್ವಾ? ಆಲಸ್ಯಕ್ಕಿಂತ ಜಾಸ್ತಿ ನೀವು ಹೇಳ್ಬೋದಿತ್ತು ದಡ್ಡತನದ ಸೂಚನೆ ಅಂತ. ನಾನ್ ಸ್ವಲ್ಪ ಆದರ್ಶದ ಜೊತೆ ಕೇಳ್ತಾ ಇದ್ದೀನಿ. ಹೇಳಿಲ್ಲ. ನೀವು ತುಂಬಾ ಕೈಂಡ್ ಆಗಿದ್ದೀರಾ. ಆದ್ರೆ ಇವನು ಜನ ಹೇಳ್ತಾರೆ ರಾಹುಲ್ ಬಜಾಜ್ ಕಾಲ್ಸ್ ಸ್ಪೇಡ್ ಅ ಸ್ಪೇಡ್. ಇದು ಈಗ ನನಗೆ ದಡ್ಡತನ ಇತ್ತು ಅನ್ನೋದನ್ನ ಒಪ್ಕೋಬೇಕಾಗತ್ತೆ. ಆದ್ರೆ ಬಜಾಜ್ ಸಾಬ್ ವಿಷಯ ಏನಂದ್ರೆ ನಿಮ್ಮ ಸ್ಕೂಟರ್ ಏನಿದೆಯೋ ಅದು ಇವತ್ತಿಗೂ ಸುಧಾರಿಸಿಲ್ಲ. ಇವತ್ತಿಗೂ ಕೂಡ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಅದನ್ನ ಲೆಫ್ಟಿಗೆ ಮಾಡಬೇಕು, ಆಮೇಲೆ ರೈಟಿಗೆ ಮಾಡಬೇಕು. ನೋಡಿ, ಜನರಿಗೆ ಹಿಂದೂಸ್ತಾನದಲ್ಲಿ ಜನ ಹೇಳ್ತಾರೆ ಜನಕ್ಕೆ ಆಲಸ್ಯ ಜಾಸ್ತಿ ಅಂತ. ನೀವು ನನಗೆ ಆಲಸ್ಯ ಅಂದ್ರಿ. ಕೆಲವರು ಹೇಳ್ತಾರೆ ಜನ ದಪ್ಪ ಆಗಿದ್ದಾರೆ ಅಂತ. ಹಾಗಾಗಿ ನಾನು ವಿತೌಟ್ ಎಕ್ಸ್ಟ್ರಾ ಚಾರ್ಜ್ ಅವರಿಗೆ ಕಸರತ್ ಮಾಡಿಸ್ತೀನಿ. ಈ ಕಡೆ ಮಾಡಿ, ಆ ಕಡೆ ಮಾಡಿ. ನೀವು ಬರೀ ಬೆಲೆ ಜಾಸ್ತಿ ಮಾಡ್ತಾ ಇರ್ತೀರಾ, ಆದ್ರೆ ಏನು ಸ್ಟಾರ್ಟ್ ಮಾಡೋಕೆ ಕಿಕ್ ಹೊಡಿಬೇಕಲ್ಲ, ಅದು ಮಾತ್ರ ಕಡಿಮೆ ಆಗಲ್ಲ. ಇವತ್ತು ಕ್ವಾಲಿಟಿಯಲ್ಲಿ ಬಜಾಜ್ನ ಸ್ಕೂಟರ್ ಮತ್ತೆ ಬಜಾಜ್ನ ಮೋಟರ್ ಸೈಕಲ್ ನಾನು ಕೆಟಗರಿಕಲ್ ಸ್ಟೇಟ್ಮೆಂಟ್ ಮಾಡ್ತೀನಿ. ಪ್ರಪಂಚದಲ್ಲಿ ನೋಡ್ಕೊಳ್ಳಿ, ಹಿಂದೂಸ್ತಾನದಲ್ಲಿ ಬಿಡಿ, ಯಾರಿಗೂ ಕಮ್ಮಿ ಇಲ್ಲ ಕ್ವಾಲಿಟಿಯಲ್ಲಿ, ಪರ್ಫಾರ್ಮೆನ್ಸಲ್ಲಿ, ಪ್ರೈಸಲ್ಲಿ. ಇವತ್ತು ವಿ ಕ್ಯಾನ್ ಕಮ್ ವಿತ್ ಎನಿವನ್. ಯಾವ ಮೋಟರ್ ಸೈಕಲ್ ಬೇಕಾದ್ರೂ ಕಂಪೇರ್ ಮಾಡ್ಕೊಳ್ಳಿ, ಮತ್ತೆ ಯಾವ ಸ್ಕೂಟರ್ನ ಬೇಕಾದ್ರೂ ಕಂಪೇರ್ ಮಾಡ್ಕೊಳ್ಳಿ. ಆದ್ರೆ ಇದು ಮಾತ್ರ ಖಂಡಿತ. ನೀವೇನ್ ಜಾಹೀರಾತ್ ಮಾಡ್ತಿದ್ದೀರಾ ನಿಮ್ಮ ಕಂಪನಿ? ಈಗ ನೋಡಿ, ನೀವು ಅವಕಾಶ ಕೊಟ್ಟಿದ್ದೀರಾ ನಂಗೆ. ಈಗ ಅವಕಾಶ ಕೊಟ್ಟಿದ್ದೀರಾ, ಮತ್ತೆ ಅದು ಕೂಡ ಫ್ರೀ ಅವಕಾಶ. ಈ ಜಾಹೀರಾತಿಗೇನು ಕಾಸ್ಟ್ ಇಲ್ಲ. ಟೈಮ್ ಖಂಡಿತ ಕೊಡ್ಬೇಕಾಗತ್ತೆ ನನಗೆ ಇಲ್ಲಿಗೆ ಬರೋದಕ್ಕೆ. ಆದ್ರೆ ಅದು ಈಗ ನೀವು ಕೊಟ್ಟಿರೋ ಅವಕಾಶನ ನಾನು ಬಿಟ್ರೆ ಆಮೇಲೆ ನೀವೇ ಆಲಸ್ಯ ಅಂತೀರಾ. ನಿಮ್ಮ ಆಲಸ್ಯದ ಇನ್ನೊಂದು ಉದಾಹರಣೆ ಏನಂದ್ರೆ, ಯಾವಾಗ ಬೇರೆ ಕಂಪನಿಗಳು 4 ವೀಲರ್ಸ್ ನಲ್ಲಿ ಎಂಟರ್ ಮಾಡ್ತಿದ್ವು, ಆಗ ನೀವು ಆ ಕಡೆ ಗಮನನೇ ಕೊಡ್ಲಿಲ್ಲ. ಒಂದು ಕಂಪನಿಯ ಹೆಸರು ನೀವು ಹೇಳ್ಬೋದಾ? ಯಾವುದು 4 ವೀಲರ್ಸ್ ಎಂಟರ್ ಮಾಡ್ತೋ ಇವತ್ತಿಗೂ ಅದು ಅದರಲ್ಲ ಇದೆಯಾ? ಹಿಂದೂಸ್ತಾನಿ ಒಂದು ಕೂಡ ಇಲ್ಲ. ನನ್ನ ಸ್ನೇಹಿತರೇ ಎಲ್ಲ ಅದರಿಂದ ಹೆಸರು ಹೇಳೋಕೆ ಇಷ್ಟಪಡಲ್ಲ. ಹೋದ್ರು, ನಮ್ಮ ಮಿತ್ರರು ಹೋದ್ರು, ಮತ್ತೆ ಹೋಗ್ತಿದ್ದಾರೆ, ಅದು ಬೇರೆ ವಿಷಯ. ಇಲ್ಲಿವರೆಗೂ ಹೋದ್ರು. ಆನಂದ್ ಮಹೇಂದ್ರ, ನನ್ನ ತಮ್ಮ ಹೋಗಿದ್ದಾರೆ, ಚಂದ್ರಕಾಂತ್ ಬಿರ್ಲಾ. ನಮ್ಮ ಇನ್ನೊಬ್ಬ ಮಿತ್ರ ಹೋದ್ರು, ಕಿರ್ಲೋಸ್ಕರ್. ಈ ಟೊಯೋಟಾ, ಈ ಜನರಲ್ ಮೋಟಾರ್ಸ್, ಈ ಫೋರ್ಡ್, ಆ ಕಂಪನೀಸ್ ಯಾರ್ದು ಇವತ್ತು 100% ಫಾರಿನರ್ಸ್ದು. ನೀವು ಬರೀ ಹೆಸರಿಗೋಸ್ಕರ ಇದ್ದೀರಾ ಅಷ್ಟೇ. ಇಬ್ಬರೇ ವ್ಯಕ್ತಿಗಳಿದ್ರು 4 ವೀಲರ್ನಲ್ಲಿ ಹಿಂದೂಸ್ತಾನದಲ್ಲಿ, ಮತ್ತೆ ಆ ಇಬ್ಬರೇ ಹಿಂದೂಸ್ತಾನಿ. ಟಾಟಾ ಟ್ರಕ್ನಲ್ಲಿದ್ರು, ಆಮೇಲೆ ಕಾರಿಗೆ ಬಂದ್ರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಮೊದಲು ಸ್ವಲ್ಪ ತೊಂದರೆ ಆಯ್ತು, ಟಾಟಾ ಕಂಪನಿಗೆ ತೊಂದರೆ ಆಗಿತ್ತು. ಟುಡೇ ಈಸ್ ಔಟ್ಸ್ಟ್ಯಾಂಡಿಂಗ್. ಮತ್ತು ಹಿಂದೂಸ್ತಾನ್ ಮೋಟಾರ್ಸ್ ನಮ್ಮ ಸಿ.ಕೆ. ಬಿರ್ಲಾ ಅವರು ತಮ್ಮ ಅಂಬಾಸಡರ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನೀವೆಲ್ಲ ತುಂಬಾ ತಮಾಷೆ ಮಾಡ್ತೀರಾ. ಎಲ್ಲ ಶಬ್ದ ಮಾಡುತ್ತೆ ಹಾರನ್ನ ಬಿಟ್ಟು. ಹಾಗಂತ ಅಷ್ಟೊಂದು ಕೆಟ್ಟ ವಸ್ತುವೇನಲ್ಲ ಅದು. ನಾನು ಕೂಡ ಅದರ ಬೋರ್ಡ್ ಮೆಂಬರ್ ಆಗಿದ್ದೆ ಒಂದ್ ಕಾಲದಲ್ಲಿ. ಅದರಿಂದ ಈ ಇಬ್ರನ್ನ ಬಿಟ್ಟು ಯಾರು ಹೊರಗೆ ಹೋದ್ರೋ ಅವರೆಲ್ಲ ಹೊರಗೆ ಬಂದ್ರು. ಬಿಕಾಸ್ ನಮ್ಮ ಜಡ್ಜ್ಮೆಂಟ್ ಇದು. ಈಗ ನೀವೇ ಅವಕಾಶ ಕೊಟ್ರಿ ಮತ್ತೆ ಒಂದು ಜಾಹೀರಾತು ಮಾಡೋದಕ್ಕೆ. ಏನಂದ್ರೆ ಯಾವುದು ಕರೆಕ್ಟ್ ಡಿಸಿಷನ್ ಆಗಿತ್ತು ಅದೇನಂದ್ರೆ, ನನಗೆ ಗೊತ್ತಿತ್ತು, ನನಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ನಾವು ಸ್ಟಡಿ ಮಾಡಿದ್ವಿ, ರೆನಾಲ್ಡ್ ಜೊತೆ ಮಾತಾಡಿದ್ವಿ, ಫುಜಿ ಜೊತೆ ಮಾತಾಡಿದ್ವಿ, ಹ್ಯುಂಡಾ ಜೊತೆ, ಹೊಂಡಾ ಜೊತೆ, ಟೊಯೋಟಾ ಜೊತೆ, ಎಲ್ಲರ ಜೊತೆನೂ ಮಾತಾಡಿದ್ವಿ. ಎಲ್ರಿಗಿಂತ ಜಾಸ್ತಿ ಕ್ರೈಸ್ಲರ್ ಜೊತೆ ಮಾತಾಡಿದ್ವಿ. ಆದ್ರೆ
ನನಗೆ ಕ್ಲಿಯರ್ ಆಗೋಯ್ತು ಆ ಸಮಯದಲ್ಲಿ ಸ್ಟಡಿ ಮಾಡಿ ಏನಂದ್ರೆ ಕಾರ್ ಮಾರ್ಕೆಟ್ ಹಿಂದೂಸ್ತಾನದಲ್ಲಿ ವಿಲ್ ಬಿ ಡಾಮಿನೇಟೆಡ್ ಬೈ ಫಾರಿನರ್ಸ್. ಯಾವ ವ್ಯಕ್ತಿಗೆ ಎಕ್ಸ್ಪೀರಿಯನ್ಸ್ ಇತ್ತೋ ರಸ್ತೆಗಳ ಬಗ್ಗೆ, ಟೂ ವೀಲರ್ಸ್ ಮ್ಯಾನುಫ್ಯಾಕ್ಚರ್ ಬಗ್ಗೆ, ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಅವರಿಗೆ ಎಷ್ಟೊಂದು ಸಪೋರ್ಟ್ ಸಿಕ್ತು ಜನರಿಂದ. ಅವರ ಮೇಲೆ ಈ ನಿರೀಕ್ಷೆ ಇತ್ತು ಏನಂದ್ರೆ ಅವರು 4 ವೀಲರ್ಸ್ ಮಾರ್ಕೆಟ್ನಲ್ಲೂ ಇಳಿದು ಎಂತ ಇಂಡಿಯನ್ ಕಾರ್ ಮಾಡ್ತಾರೆ ಅಂದ್ರೆ ಅದರಿಂದ ಜನರಿಗೆ ಉಪಯೋಗ ಆಗುತ್ತೆ ಅಂತ. ಇಲ್ಲ, ನಾವು ತುಂಬಾ ಕೇಳ್ಪಟ್ವಿ. ಜನರು ಇದನ್ನ ಕೂಡ ಹೇಳಿದ್ರು, ನಿಮ್ಮ 3 ವೀಲರ್ಗೆ ಇನ್ನೊಂದು ವೀಲ್ ಹಾಕ್ಬಿಡಿ, ಅದು 4 ವೀಲರ್ ಆಗೋಗುತ್ತೆ ಅಂತ. ಅಷ್ಟು ಸುಲಭವಾಗಿ ಆಗೋ ಹಾಗಿದ್ರೆ ತುಂಬಾ ಚೆನ್ನಾಗಿರೋದು ರಜಾಜಿ ಅವರೇ. ನೋಡಿ, ಐ ಕಾಲ್ ಮೈ ಸೆಲ್ಫ್ ಪ್ರಾಗ್ಮ್ಯಾಟಿಕ್ ಆಪ್ಟಿಮಿಸ್ಟ್, ಮತ್ತೆ ಈಗ ಆಪ್ಟಿಮಿಸ್ಟಿಕ್ ರಿಯಲಿಸ್ಟ್. ಅಂದ್ರೆ ಪೆಸಿಮಿಸ್ಟ್ ಆಗಿರೋದು ನೋಡಿ ತುಂಬಾ ಕೆಟ್ಟ ವಿಷಯ. ಆಪ್ಟಿಮಿಸ್ಟ್ ಆಗಿರ್ಬೇಕು. ಆದ್ರೆ ಆ ಆಪ್ಟಿಮಿಸ್ಟ್ನ ಅರ್ಥ ಇದಾಗಬಾರ್ದು ಏನಂದ್ರೆ ನೀವು ಶೇಕ್ ಚಲ್ಲಿ ಆಗೋಗೋದು. ದೇವ್ರ ದಯೆಯಿಂದ ದೇವ್ರು ನನಗೆ ಬುದ್ಧಿ ಕೊಟ್ಟಿದ್ದಾನೆ. ಏನಂದ್ರೆ ಭಯ್ಯ, ನೀನು ರಾಹುಲ್ ಸೋಮರಿ ಆಗು, ಏನಾದ್ರೂ ಆಗು, ಕಾರ್ಗೆ ಮಾತ್ರ ಹೋಗ್ಬೇಡ. 2 ವೀಲರ್ ಕೊಡು, ಯಾಕಂದ್ರೆ ರಜತ್ ಶರ್ಮಾ ಕಾರ್ ಖರೀದಿ ಮಾಡ್ತಾರೆ. ಆದ್ರೆ ಹಿಂದೂಸ್ತಾನದ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಬಡ ವ್ಯಕ್ತಿ 2 ವೀಲರ್ ಖರೀದಿ ಮಾಡ್ತಾನೆ. ಅದಕ್ಕೆ ರಾಹುಲ್ ನಿನ್ನ ನಾವು ಈ ದೇಶಕ್ಕೆ ಕಳಿಸಿರೋದು. ಅವನ ಚಿಂತೆ ಮಾಡೋದಕ್ಕೆ, ರಜತ್ ಶರ್ಮಾ ತರದ ವ್ಯಕ್ತಿಗಳ ಬಗ್ಗೆ ಚಿಂತೆ ಮಾಡೋದಕ್ಕೆ ಅಲ್ಲ. ನೀವು ಯಾವತ್ತಾದ್ರೂ 2 ವೀಲರ್ ಓಡಿಸಿದ್ದೀರಾ? ಅದ್ರದ್ದು ಒಂದು ದೊಡ್ಡ ಕಥೆನೇ ಇದೆ. ಈಗ ಕ್ಲಾಪಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಹೋದೆ, 2 ಕಥೆಗಳಿವೆ, ಸ್ವಲ್ಪ ಬೇಗ ಹೇಳ್ತೀನಿ. ನಾನು ಸ್ಕೂಲಿಂಗ್ನ ಮುಂಬೈನಲ್ಲಿ 54 ಡಿಸೆಂಬರ್ನಲ್ಲಿ ಗ್ರೇಡ್ ಅವರೇಜ್ನಲ್ಲಿ ಪಾಸ್ ಮಾಡಿದೆ. ಸೆಂಟ್ ಸ್ಟೀಫನ್ಸ್ ಕಾಲೇಜು ಚೆನ್ನಾಗಿತ್ತು. ಸ್ಟೀಫನ್ಸಿಗೆ ಬಂದ್ಬಿಟ್ವಿ. ಹಾಸ್ಟೆಲ್ನಲ್ಲಿದ್ವಿ 3 ವರ್ಷ. ಹೇಗೋ ಪಾಸ್ ಆಗೋದ್ವಿ ಸರ್, ಪಾಸ್ ಆಗೋದ್ವಿ. ಬಿ ಹಾನ್ಸ್ ಎಕನಾಮಿಕ್ಸ್ ಮಾಡ್ಕೊಂಡೆ. ನಾವ್ ಅನ್ಕೊಂಡಿದ್ವಿ ಆರಾಮಾಗಿ ಗಾಡಿ ಓಡಿಸ್ಬೋದು ಅಂತ. 3 ವರ್ಷ ಬಜಾಜ್ ಸ್ಕೂಟರ್ ಓಡಿಸ್ತೆ. ಆದರೆ ಅದರ ಹೆಸರು ಆ ಸಮಯದಲ್ಲಿ ಒಪ್ಕೋಬೇಕಾಗುತ್ತೆ. 55 to 58 ವಿಷಯ ಇದು. ವೆಸ್ಪಾ ಅಂತಿದ್ರು ಅದನ್ನ. ಅದರ ಹೆಸರು ಆಮೇಲೆ ಬಜಾಜ್ 61ರಿಂದ ಆಗಿದ್ದು. 3 ವರ್ಷ ಓಡಿಸ್ದೆ. ಅಪ್ಪ ಕೇಳಿದ್ರು, ಗಾಡಿ ಯಾವುದು? ನೋ ಗಾಡಿ. ಆದ್ರೆ ಅದಿದ್ದಾಗ ಮಜಾ ಬಂತು. ಈಗ ಬಾಂಬೆಗೆ ಬಂದ್ಬಿಟ್ಟೆ. 2 ವರ್ಷ ಬಜಾಜ್ ಎಲೆಕ್ಟ್ರಿಕ್ನಲ್ಲಿ ಟ್ರೈನಿಂಗ್ ಮಾಡಿದೆ. ಲಾ ಕೂಡ ಮಾಡ್ಕೊಂಡ ಜೊತೆಗೆ. ಈಗ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನಲ್ಲಿ ನಾನು MBA ಮಾಡೋಕೆ ಅಂತ ಹೋದೆ 62ರಲ್ಲಿ. ಅದಕ್ಕೂ ಮುಂಚೆ 2 ವರ್ಷ ನಮ್ಮ ಸ್ಟೀಲ್ ಕಂಪ್ನಿ ಇದೆ, ಮುಕುಂದ್ ಅಂತ, ಕುರ್ಲಾದಲ್ಲಿ. ನಾವಿದ್ದು ಸೌತ್ ಬಾಂಬೆನಲ್ಲಿ. ಮತ್ತದು ನಮಗೆ ಅಲ್ಲಿಂದ ಸುಮಾರು 15 ಕಿಲೋಮೀಟರ್ ದೂರ ಇದೆ, 20 ಕಿಲೋಮೀಟರ್ ದೂರ ಇದೆ. ನಾನು ಹೇಳಿದೆ ಟ್ರೈನಿಂಗ್ಗೋಸ್ಕರ ಈಗ 2 ವರ್ಷ ಅಲ್ಲಿಗೆ ಹೋಗ್ಬೇಕಾ? ಅವರು ಸರಿ, ಒಳ್ಳೇದು. ಆಗ ನನಗೆ 22 ವರ್ಷ ವಯಸ್ಸಾಗಿತ್ತು. ಇನ್ನೇನು ಹೋಗೋಕೆ ಶುರು ಮಾಡಬೇಕಿತ್ತು. 4 ದಿನ ಮುಂಚೆ ಅಪ್ಪ ಹೇಳಿದ್ರು, ಗಾಡಿ ಇಲ್ಲ. ಗಾಡಿ ಇಲ್ಲ ಅಂದ್ರೆ ಟ್ರೈನಿಂಗ್ಗೋಸ್ಕರ ಹೋಗ್ತಿದ್ಯಾ? ಸರಿ, 3 ವರ್ಷ ಓಡಿಸಿದೆಯಾ ಸ್ಕೂಟರ್ನಲ್ಲೇ ಹೋಗು. ಅಮ್ಮ ಹೇಳಿದ್ರು, ಸ್ಕೂಟರ್ ಬೇಡ, ತುಂಬಾ ರಿಸ್ಕಿ ಇರುತ್ತೆ, ಅಂದ್ರೆ ಬಸ್ನಲ್ಲಿ ಹೋಗೋ ಅಂತ. ನಾನು ಹೇಳಿದೆ, ಬಸ್ಸಲ್ಲಿ ಹೋಗಲ್ಲ. ಅಪ್ಪ ಹೇಳಿದ್ರು ಕಾರ್ ಬೇಡ, ಅಮ್ಮ ಹೇಳಿದ್ರು ಸ್ಕೂಟರ್ ಬೇಡ, ನಾನು ಹೇಳಿದೆ ಬಸ್ ಬೇಡ. ಆಮೇಲೆ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಟ್ರೈನಿಂಗ್ ಹೋಗೋ ಥರನೇ ಇರಲಿಲ್ಲ. ಆಮೇಲೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಆಮೇಲೆ ನಾನು ಅಮ್ಮನ ಹತ್ರ ಹೋದೆ. ಅಮ್ಮನಿಗೆ ಹೇಳ್ದೆ, ನಾವು 2 ವೀಲರ್ ಮಾಡ್ತಾ ಇದ್ದೀವಿ ಅಮ್ಮ, ಈಗ ನೀನ್ ಹೇಳ್ತಿದೀಯ ರಿಸ್ಕಿ ಅಂತ. ರಿಸ್ಕಿ ಇದೆಯೋ ಇಲ್ವೋ, ಆದ್ರೆ ಆ ಥರ ಹೇಳ್ಬಾರ್ದು ಅಲ್ವಾ? ಆದ್ರಿಂದ ಸ್ಕೂಟರ್ನಲ್ಲೇ 2 ವರ್ಷ ಟ್ರೈನಿಂಗ್ ಹೋದೆ. 3 ವರ್ಷ ದಿಲ್ಲಿಯಲ್ಲಿ ಸೆಂಟ್ ಸ್ಟೀಫನ್ ಇಂದ ಕನೌಟ್ ಪ್ಲೇಸ್ನಲ್ಲಿ ಕೆಲವೊಂದ್ಸಲ ಮಸ್ತಿ ಮಾಡೋಕೋ ಬರ್ತಿದ್ದೆ. ಮತ್ತೆ 2 ವರ್ಷ ಕುರ್ಲಾದಲ್ಲಿ 5 ವರ್ಷ ಓಡಿಸಿದ್ದೀನಿ ಜಿ ಸ್ಕೂಟರ್ನ. ನೀವು ಎಷ್ಟು ವರ್ಷ ಓಡಿಸಿದೀರಾ? ನಾನು ಅನ್ಕೊಂಡಿದ್ದೆ ನೀವು ಅದಾಲತ್ಗೆ ಸ್ಕೂಟರ್ನಲ್ಲೇ ಬರ್ತೀರಾ ಅಂತ. ಓ, ಇದಾ ವಿಷಯ. ಸ್ಕೂಟರ್ನಲ್ಲಿ ಬಂದಿದ್ರೆ ಸ್ಕೂಟರ್ಗೆ ಪಬ್ಲಿಸಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಸಿಕ್ಕಿರೋದು. ಮತ್ತೆ ಇದು ಕೂಡ ಒಂದು ಮಟ್ಟಕ್ಕೆ ಸರಿನೇ. ರಾಹುಲ್ ಬಜಾಜ್ ಕೂತ್ಕೊಂಡಿದ್ರೆ ಪಬ್ಲಿಸಿಟಿ ಸಿಕ್ಕಿರೋದು ಅಥವಾ ನೆಗೆಟಿವ್ ಪಬ್ಲಿಸಿಟಿ ಆಗಿರೋದು ಯಾರಿಗ್ ಗೊತ್ತು ಏನಾಗಿರೋದು ಅಂತ.